ಒಬ್ಬ ಪುಟಾಣಿ ಹುಡುಗ, ಕಣ್ಣುಗಳ ಪೂರ್ತಿ ಕನಸುಗಳನ್ನು ತುಂಬಿಟ್ಕೊಂಡಿದ್ದಂಥ ಹುಡುಗ ಒಂದು ಚಿತ್ರಕಲಾ ಸ್ಪರ್ಧೆಗೆ ಆಯ್ಕೆ ಆಗ್ತಾನೆ. ಸ್ಪರ್ಧೆಗೂ ಹೋಗ್ತಾನೆ. ಆದರೆ ಅವನ ಹತ್ರ ಬಣ್ಣಗಳೇ ಇರಲಿಲ್ಲ. ಎಲ್ಲ ಮಕ್ಕಳು ಬಣ್ಣಗಳಿಂದ ತಮ್ಮ ಚಿತ್ರನ ತುಂಬಿಸ್ತಾ ಇದ್ರೆ ಅವನ್ ಮಾತ್ರ ಖಾಲಿ ಕೂತಿದ್ದ. ಇನ್ಸ್ಟ್ರಕ್ಟರ್ ಮಾತುಗಳು ಕಿವಿಗೆ ಬೀಳ್ತಾ ಇದ್ವು, ಆದರೆ ಅವನಿಗೆ ಅರ್ಥ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಅವನಿಗೆ ಇಂಗ್ಲಿಷೇ ಬರ್ತಿರ್ಲಿಲ್ಲ. ಕಣ್ಮುಂದೆ ಖಾಲಿ ಕ್ಯಾನ್ವಾಸು, ತಲೆಯೊಳಗೂ ಖಾಲಿ ಖಾಲಿ. ಆ ಕ್ಷಣಕ್ಕೆ ಅವನಿಗೆ ನೆನಪದ್ದು ಅವನ ತಂದೆ. ಕ್ಯಾನ್ವಾಸ್ ಕೈಗೆತ್ಕೊಂಡ, ತನ್ನಲ್ಲಿದ್ದ ಪೆನ್ಸಿಲಿಂದಲೇ ಬರೆಯೋದಿಕ್ ಶುರು ಮಾಡ್ದ. ಬರೆದು ಮುಗಿಸ್ದ. ಆದರೆ ಅದು ಏನಾಗಿತ್ತು? ಚಿತ್ರನ, ಕಥೆಯೋ, ಮಹಾಕಾವ್ಯನ, ಬದುಕೋ, ಅಥವಾ ಪ್ರತಿಭೆ ಮತ್ತು ಬಡತನ ಎಂಬ ಒಂದು ಗೆರೆಯೊಳಗೆ ಎಂದೂ ಸೇರದ ನದಿಯನ್ನು ಬರೆದ್ನ? ಕೇಳಿ, ಮುನವ್ವರ್ ಜೋಗಿಬೆಟ್ಟು ಅವರ ಕಥೆ ಗೆರೆಗೆ ಸಿಗದ ನದಿ. ಬಸ್ಸು ತೆರೆಸಾ ಶಾಲೆಯ ಬಳಿ ಬಂದು ನಿಂತಾಗ ರಸ್ತೆಯ ಬದಿಯ ತೆರೆದಿಟ್ಟ ಚರಂಡಿಗಳನ್ನು ಆಸ್ತೆಯಿಂದ ನೋಡುತ್ತಾ ಮೈಮರೆತಿದ್ದ ತಾರನಾಥ. ಏ ಹುಡುಗ, ಶಾಲೆ ಬಂತು, ಇಳಿಯೋದಿಲ್ವಾ ಅನ್ನುತ್ತಾ ಸರೋಜ ಟೀಚರ್ ಅವಸರಿಸುತ್ತಾ ತಲೆಗೆ ತಟ್ಟುವಾಗ ಅವನ ಗುಂಗುರು ಕೂದಲಿನ ಮರೆಯಲ್ಲಿದ್ದ ಹೊಟ್ಟುಗಳು ಗಾಳಿಯಲ್ಲಿ ಹಾರಾಡಿದವು. ಥಟ್ಟನೆ ವಾಸ್ತವ ಲೋಕಕ್ಕೆ ಮರಳಿದ ತಾರನಾಥ ಮುಗುಳ್ನಕ್ಕು ಆಲೋಚನಾಲೋಕದ ಚಿತ್ರಗಳನ್ನ ಅಳಿಸಿ ಹಾಕಿ ತರಾತುರಿಯಿಂದ ಬಸ್ಸಿನಿಂದ ಇಳಿದಿದ್ದ. ಎಂತ ಮಾರಾಯ್ರೆ, ಸ್ಟಾಪ್ ಬರುವಷ್ಟು ಹೊತ್ತು ಎಂತ ನಿದ್ದೆ ಮಾಡೋದಾ? ಬೇಗ ಇಳಿಲಿಕ್ಕೇನು ಸಂಕಟ ಎಂದು ಕಂಡಕ್ಟರ್ ಬೈಯುತ್ತಾ ಸೀಟಿ ಊದಿದ. ಬಸ್ಸು ಅದರ ಬೆನ್ನಿಗೆ ಧುಮುಗುಡುತ್ತಾ ಹೊರಟು ಹೋಯಿತು. ಶಾಲೆಯ ಗೇಟಿನ ಬಳಿ ಇಳಿದ ತಾರನಾಥ ಆ ಹಬ್ಬದ ವಾತಾವರಣ ಕಂಡು ಸಹಜವಾದ ದಿಗಿಲಿನಿಂದಲೇ ಯಾಕಾದ್ರೂ ಶಾಲೆಯ ಟಾಯ್ಲೆಟ್ ಗೋಡೆಯಲ್ಲಿ ಆ ಚಿತ್ರ ಬಿಡಿಸ್ಲಿಕ್ಕೆ ಹೋದ್ನೋ ಅಂತ ಮನಸ್ಸಿನಲ್ಲೇ ಮರುಕಪಟ್ಟ. 2 ವಾರಗಳ ಹಿಂದೆ ಮನೆಗೆ ಪೇಪರ್ ಹಾಕಿ ಬರುವಾಗ ಶಾಲೆಗೆ ತಡವಾಗಿ ತಲುಪಿದ್ದರಿಂದ ಮೊದಲ ಪಿರಿಯಡ್ ಪ್ರಾರಂಭಗೊಂಡು ತರಗತಿಗೆ ಪ್ರವೇಶ ಸಿಗದೆ ಶಾಲೆಯ ಹುಡುಗರ ಶೌಚಾಲಯಕ್ಕೆ ಹೋಗಿದ್ದ. ಪಾಪದ ಹುಡುಗ ತಾರನಾಥನಿಗೆ ಅಲ್ಲೇ ಬಿದ್ದಿದ್ದ ಇದ್ದಿಲ ಚೂರು ಕಂಡು ಗೋಡೆಯ ಮೇಲೆ ಗೆರೆಯೊಂದು ಎಳೆದಿದ್ದ. ಓದು ಚೂರೂ ತಲೆಗೆ ಹತ್ತದವನ ಕೈಗೆ ಪೆನ್ನೋ ಪೆನ್ಸಿಲೋ ಸಿಕ್ಕಿದರೆ ಸಾಕು, ಪರವಶನಾಗಿ ಬಿಡುತ್ತಿದ್ದ. ಒಂದು ಗೆರೆಯಿಂದ ಪ್ರಾರಂಭವಾಗುವ ಅವನ ಚಿತ್ರಗಳು ಅನಾಯಾಸವಾಗಿ ಯಾವುದಾದರೂ ಭವ್ಯ ಕಲಾಕೃತಿಗಳಾಗಿ ಬಿಡುತ್ತಿದ್ದವು. ಆ ದಿನ ಅವನೆಳೆದ ಗೆರೆಗಳು ಚಿತ್ರನಟಿಯೊಬ್ಬಳ ಸುಂದರ ಚಿತ್ರವೊಂದು ಶೌಚಾಲಯದ ಗೋಡೆಯಲ್ಲಿ ದಾಖಲಾಗಿ ಬಿಟ್ಟಿತು. ಮುಂದಿನ ಪಿರಿಯಡ್ನಲ್ಲಿ ಮೂತ್ರದ ಬಿಡುವಿಗಾಗಿ ಬಂದ ಹುಡುಗರು ಮೂತ್ರ ಮಾಡುವುದನ್ನೇ ಮರೆತು ಗೋಡೆಯಲ್ಲಿ ನಗುತ್ತಿರುವ ಚಿತ್ರನಟಿಗೆ ಬೆರಗಾಗಿ ಬಿಟ್ಟಿದ್ದರು. ಅದರ ಗುಸುಗುಸು ಹುಡುಗಿಯರ ಮೂಲಕ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಮುಟ್ಟಿ ತಾರನಾಥನನ್ನ ಕರೆಸಿ ವಿಚಾರಿಸಿ ಮುಖಕ್ಕೆ ಬಾರಿಸಿದರು. ಅವರ ಉದ್ದದ ನೀತಿ ಭಾಷಣಗಳನ್ನು ಕೇಳಿಸಿಕೊಂಡು ಊದಿದ ಮುಖವನ್ನು ಸವರಿಕೊಂಡು ತಾರನಾಥ ತರಗತಿಗೆ ಬಂದಿದ್ದ. ಮುಂದಿನ ತರಗತಿ ಡ್ರಾಯಿಂಗ್ ತರಬೇತಿಯಾದ್ದರಿಂದ ಸರೋಜಾ ಟೀಚರ್ ಬುದ್ಧಿ ಮಾತು ಹೇಳಿ ತಾರನಾಥನನ್ನ ಬೋರ್ಡಿನಲ್ಲಿ ಒಂದು ಚಿತ್ರ ಬರೆಯಲು ಕರೆದಿದ್ದರು. ಸುಣ್ಣದ ಕಡ್ಡಿ ಪಡೆದುಕೊಂಡು ಎಲ್ಲರ ಎದುರಲ್ಲಿ ಗುಂಗುರು ಕೂದಲು ಕೆರೆದುಕೊಳ್ಳುತ್ತಾ ಮುಜುಗರದಿಂದ ನಿಂತ ಸಣಕಲು ಕಡ್ಡಿಯಂತಹ ತಾರನಾಥ ಬೋರ್ಡಿನ ಮೇಲೆ ಗೆರೆ ಎಳೆದಿದ್ದ. ಅವನ ಕೋಲಿನಂತಹ ಕಡುಗಪ್ಪು ಕೈಗಳು ಬೋರ್ಡಿನಲ್ಲಿ ಲೀಲಾಜಾಲವಾಗಿ ಹರಿದವು. 10 ನಿಮಿಷದಲ್ಲಿ ಕಪ್ಪು ಬೋರ್ಡಿನ ಮೇಲೆ ಡ್ರಾಯಿಂಗ್ ಟೀಚರ್ ನಗುತ್ತಿದ್ದರು. ಅದನ್ನ ನೋಡಿ ತರಗತಿಯ ವಿದ್ಯಾರ್ಥಿಗಳೆಲ್ಲರೂ ಚಪ್ಪಾಳೆ ತಟ್ಟಿದ್ದರು. ತಾರನಾಥ, ನಾಡಿದ್ದು ಶಾಲಾ ಮಟ್ಟದ ಕಲಾಕಾರಂಜಿ ಕಾರ್ಯಕ್ರಮಕ್ಕೆ ನೀನು ಭಾಗವಹಿಸಬೇಕು ಎಂದು ಟೀಚರ್ ಕೇಳಿಕೊಂಡಿದ್ದರು. ಬೇಡ ಟೀಚರ್ ಎಂದು ತಾರನಾಥ ನೆಲ ನೋಡುತ್ತಾ ನಿಂತಿದ್ದರು. ಯಾಕೆ ಬೇಡ? ನನಗೂ ನೋಡಬೇಕು, ನೀನು ಭಾಗವಹಿಸ್ತೀಯ ಅಷ್ಟೇ ಎಂದು ಹೇಳಿ ಒತ್ತಾಯಪೂರ್ವಕವಾಗಿ ಚಿತ್ರಕಲಾ ಸ್ಪರ್ಧೆಗೆ ಕರೆದುಕೊಂಡು ಹೋಗಿದ್ದರು. ತಾರನಾಥ ಅವರ ಶಾಲೆಯಿಂದ ವಲಯ ಮಟ್ಟದ ಚಿತ್ರ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾದ ಒಬ್ಬನೇ ಒಬ್ಬ ವಿದ್ಯಾರ್ಥಿ. ಆ ಬೃಹತ್ ಗಾತ್ರದ ಶಾಲೆಯ ಕಟ್ಟಡಗಳು, ಗೇಟುಗಳನ್ನು ಕಂಡೊಡನೆ ತಾರನಾಥನ ಗಂಟಲು ಒಣಗಿ ಹೋಗಿದ್ದವು. ಟೀಚರ್, ನನಗಾಗುವುದಿಲ್ಲ, ನಾನು ಚಿತ್ರ ಬರೆಯುವುದಿಲ್ಲ ಎಂದು ಬಿಟ್ಟ. ನೋಡು, ತಾಲೂಕು ಮಟ್ಟದ ತನಕ ನಮ್ಮ ಶಾಲೆಯಿಂದ ಒಬ್ಬನೇ ತಲುಪಿದ್ಯಾ, ಧೈರ್ಯದಿಂದ ಚಿತ್ರ ಬರಿ, ಏನೂ ಆಗೋದಿಲ್ಲ ಎಂದು ಶಾಲೆಯ ಗೇಟು ಒತ್ತಾಯಪೂರ್ವಕವಾಗಿ ಟೀಚರ್ ದಾಟಿಸಿದ್ದರು. ಜೀವನದಲ್ಲಿ ಮೊದಲ ಬಾರಿ ಅವನು ಅಂತಹ ದೊಡ್ಡ ಶಾಲೆಯನ್ನು ಕಾಣುತ್ತಿದ್ದ. ತಾಲೂಕು ಮಟ್ಟದ ಕಲಾಕಾರಂಜಿ ಎಂದು ಬರೆದು ಅಂಟಿಸಿದ್ದ ದೊಡ್ಡ ಕಮಾನು ದಾಟಿ ಅವರು ಮುಂದಡಿಯಿಟ್ಟಿದ್ದರು.
ಬಹಳಷ್ಟು ಅವಸರಿಸುತ್ತಲೇ ಟೀಚರ್ ಒಳ ಹೋದಾಗ ಕೆಲವೊಂದಷ್ಟು ಕಾರ್ಯಕ್ರಮಗಳು ಪ್ರಾರಂಭಗೊಂಡಿದ್ದವು. ಮಕ್ಕಳು ವಿವಿಧ ವೇಷ ತೊಟ್ಟು ನೃತ್ಯ, ಛದ್ಮವೇಷ ಸ್ಪರ್ಧೆಗೆ ರಿಹರ್ಸಲ್ ನಡೆಸುತ್ತಿದ್ದರು. ಅವರ ಮಧ್ಯೆಯೇ ದಾರಿ ಮಾಡಿಕೊಂಡು ಒಳ ಹೊಕ್ಕಾಗ ಚಿತ್ರಕಲಾ ಸ್ಪರ್ಧೆ ಅದಾಗಲೇ ಆರಂಭಗೊಂಡಿತ್ತು. ಕಲರ್ ಬಾಕ್ಸ್ ತಂದಿದ್ಯಾ ಎಂದು ಟೀಚರ್ ಕೇಳುವಾಗ ಇಲ್ಲ ಎಂದು ನಿರ್ಲಿಪ್ತ ನಗು ಚೆಲ್ಲಿ ಬರಿಯ 2 ನಟರಾಜ್ ಮತ್ತು 1 ಅಪ್ಸರಾ ಪೆನ್ಸಿಲ್ ಎತ್ತಿಕೊಂಡು ತಾರನಾಥ ಒಳಹೊಕ್ಕ. ಅವನು ಹೊರಟ ಬೆನ್ನಿಗೆ ಆಲ್ ದಿ ಬೆಸ್ಟ್ ಎಂದು ಹೇಳಿದ ಸರೋಜಾ ಟೀಚರ್ ಬೆಳಗಿನ ಉಪಹಾರಕ್ಕೆ ಹೊರಟಿದ್ದರು. ಸ್ಪರ್ಧೆಯ ಕೊಠಡಿಯೊಳಗೆ ಹೊಕ್ಕ ತಾರನಾಥ ಖಾಲಿ ಇದ್ದ ಕಡೆ ಹೋಗಿ ಕುಳಿತುಕೊಂಡ. ಅಷ್ಟರಲ್ಲೇ ಇನ್ವಿಜಿಲೇಟರ್ ಒಬ್ಬರು ಬಿಳಿಯ ಚಾರ್ಟೊಂದನ್ನು ಕೊಟ್ಟು ಇಂಗ್ಲಿಷಿನಲ್ಲಿ ಚಿತ್ರದ ವಿಷಯ ಹೇಳಿ ಹೋಗಿದ್ದರು. ತಲೆಯನ್ನು ಹೋಳು ಮಾಡಿದರೂ ಇಂಗ್ಲಿಷ್ ಬಾರದ ತಾರನಾಥ ಮುಂದಿರುವ ಖಾಲಿ ಚಾರ್ಟ್ ನೋಡುತ್ತಾ ಸುಮ್ಮನೆ ಕುಳಿತು ಬಿಟ್ಟ. ದೂರದ ಬೋರ್ಡಿನಲ್ಲಿ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಚಿತ್ರದ ವಿಷಯ ಬರೆಯಲಾಗಿತ್ತು. ಇಂಗ್ಲಿಷ್ ಬಿಡಿ, ಕನ್ನಡವನ್ನು ಜೋಡಿಸಿ ಓದುವುದು ಅವನಿಗೆ ಕಲರ್ ಡ್ರಾಯಿಂಗ್ನಷ್ಟೇ ಕಷ್ಟವಾಗಿತ್ತು. ಪ್ರಶಾಂತವಾದ ತರಗತಿ ಚರಂಡಿಯೊಳಗಿನ ಉಸಿರಾಟದ ಪರದಾಟದ ಮೌನವನ್ನು ನೆನಪಿಸುವಂತಿತ್ತು. ಯಾವ ಚಿತ್ರ ಬರೆಯುವುದೆಂದು ತಿಳಿಯದೆ ಯೋಚಿಸುತ್ತಾ ಕುಳಿತ. ಹೊಟ್ಟೆಯೊಳಗೆ ಚುರುಗುಡುವ ಹಸಿವು, ಸ್ಪರ್ಧಾ ಕೊಠಡಿಯ ತಿವಿಯಂತಹ ಭೀಕರ ಮೌನ. ಮೊದಲ ಬಾರಿಗೆ ಚರಂಡಿಯಲ್ಲಿ ಉಸಿರಾಟ ಸಿಗದೆ ಪರದಾಡಿದ ನೆನಪುಗಳು ಅವನನ್ನು ತಿವಿಯತೊಡಗಿದ್ದವು. ಅಪ್ಪ ಆ ನಿರ್ವಾತದಲ್ಲಿ ಉಸಿರೇ ಇಲ್ಲದವನಂತೆ ಚರಂಡಿ ನೀರಿನಲ್ಲಿ ಮುಳುಗೇಳುತ್ತಿದ್ದ ಅಸ್ಪಷ್ಟ ನೆನಪುಗಳು ಕಣ್ಣ ಮುಂದೆ ತೇಲಿ ಬಂದವು. ದಿನವೂ ಕುಡಿದು ಬಂದರೂ ಅಮ್ಮನನ್ನು ಬೈಯದ ಅಪ್ಪ, ಈ ಚರಂಡಿಗಾಟು ಸಾಕಾಯಿತು ಕಣೆ, ನೋಡು ನಿಮ್ಮ ಜೊತೆ ಮಲಗುವುದಕ್ಕೂ ಮನಸ್ಸು ಒಪ್ಪುವುದಿಲ್ಲ, ಮನುಷ್ಯರ ಬಳಿ ಸುಳಿಯಲು ಆಗದಷ್ಟು ಮೈ ಕೊಳೆಯಾಗಿದೆ ಅನಿಸಿಬಿಡುತ್ತದೆ. ನಮ್ಮ ತಾರು ಈ ಕೆಲಸ ಮಾಡಲೇಬಾರದು, ಅವನು ಓದಿ ದೊಡ್ಡವನಾಗಬೇಕು, ಈ ಚರಂಡಿಗಿಳಿಯುವ ಕೆಲಸ ಯಾವ ಶತ್ರುವಿಗೂ ಬಾರದಿರಲಿ ಎಂದು ಕಣ್ಣಂಚಿನಲ್ಲಿ ನೀರಾಡಿಸುತ್ತಾ ಭಾವುಕವಾಗಿ ಪರಿತಪಿಸಿದ್ದ ಆ ಜೀವ ಒಂದು ಬೆಳಗಿನ ಜಾವ ಮುತ್ತಿಟ್ಟು ತಗಡಿನ ಶೀಟಿನ ತುಂಡನ್ನು ಅಡ್ಡಬಾಗಿಲನ್ನಾಗಿಸಿ ಹೊರಟವನನ್ನು ನೋಡಿದ್ದು ಸಂಜೆ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಶವಾಗಾರದಲ್ಲಿ. ಆ ಸಾವಿನ ಬಳಿಕ ಬದುಕಿನ ದಿಕ್ಕು ಕಾಣದೆ ಅಮ್ಮ ಕಾಂಕ್ರೀಟ್ ಹೊರಲು ಕೂಲಿಯವಳಾಗಿ ಹೊರಟಿದ್ದಳು. ಕಾಂಕ್ರೀಟ್ ಹೊರೆಯೊಂದಿಗೆ ಕೆಲಸ ಮಾಡುತ್ತಿರಬೇಕಾದರೆ ಮೆಟ್ಟಲಿನ ಕೆಳಗೆ ಬಿದ್ದು ತಿಂಗಳ ಹಿಂದೆ ಕಾಲು ಮುರಿದುಕೊಂಡು ಆಸ್ಪತ್ರೆಯಲ್ಲಿ ಮಲಗಿರುವ ಅಮ್ಮ ನಾಳೆಯ ಆಪರೇಷನ್ಗೆ 5,000 ಬೇಕೆಂದು ಹೇಳಿ ಹೋದ ಡಾಕ್ಟರ್ ಹಣವೆಂಬ ರಣಹದ್ದು ಮೆದುಳನ್ನು ಕುಕ್ಕಿ ತಿನ್ನುವ ಚಿತ್ರ. ಅಪ್ಪನಂತಹ ಮನುಷ್ಯರನ್ನು ಹಣಕ್ಕೆ ಖರೀದಿಸಿ ಚರಂಡಿ ಸ್ವಚ್ಛಗೊಳಿಸುವ ಕಾಂಟ್ರಾಕ್ಟರ್ ಕೊನೆಗೆ ಗತ್ಯಂತರವಿಲ್ಲದೆ ಅಮ್ಮನ ಆಪರೇಷನ್ಗಾಗಿ ನಿನ್ನೆಯವರೆಗೂ 3 ಚರಂಡಿಯನ್ನು ಸ್ವಚ್ಛಗೊಳಿಸಿದ ಬಳಿಕ ಸಿಕ್ಕ 6 ನೋಟುಗಳಲ್ಲಿ ನಗುವ ಗಾಂಧಿ ತಾತ ಇವತ್ತು ಹೇಗಾದರೂ ಮುಗಿಸಲೇಬೇಕಿದ್ದ 2 ಭೀಕರ ಚರಂಡಿಗಳು. ಇಳಿದ ಕೂಡಲೇ ಉಸಿರು ಬಿಗಿ ಹಿಡಿದು ಮುಳುಗಿ ಸ್ವಚ್ಛಗೊಳಿಸಬೇಕಾದ ಕಷ್ಟ. ಕಣ್ಣುಗಳಲ್ಲಿ ವಿಪರೀತ ತುರಿಕೆ, ಮೂಗಿನ ಹೊಳ್ಳೆಗಳಲ್ಲಿ ಉರಿ, ಮೈಯೆಲ್ಲಾ ಕಜ್ಜಿಗಳು. ಸಂಕಟವೆಲ್ಲವೂ ನೆನೆದು ಗಂಟಲುಬ್ಬಿ ಬಂತು. ಎದುರಲ್ಲಿ ದುರುಗುಟ್ಟಿ ನೋಡುತ್ತಿರುವ ಖಾಲಿ ಚಾಟ್ ತಾರನಾಥನನ್ನ ಕೈಬೀಸಿ ಕರೆಯುತ್ತಿತ್ತು. ಅದು ದೀರ್ಘ ನಿಟ್ಟಿಸಿರು ಬಿಟ್ಟ ಬಳಿಕ ಅವನ ಪೆನ್ಸಿಲ್ಗಳಲ್ಲಿ ಗೆರೆಗಳು ಮೂಡತೊಡಗಿದವು. ಅಂತರ್ಮುಖಿಯ ಗೆರೆಗಳು ಜಲಪಾತದಂತೆ ಮುರಿದವು, ಹುಣ್ಣಿಮೆ ಕಡಲಿನಂತೆ ಭೂರ್ಕೆರೆದವು. ಬರೆದು ಮುಗಿದಾದ ಮೇಲೆ ತಾರನಾಥ ಚಿತ್ರಗಳನ್ನೇ ದಿಟ್ಟಿಸಿದ. ಥೂ, ಹಾಳಾದ್ಗಳಿಗೆ, ನಾನು ಗೋಡೆ ಮೇಲೆ ಚಿತ್ರ ಬಿಡಿಸಬಾರ್ದಿತ್ತು ಅನಿಸಿದವನಿಗೆ. ಖಾಲಿ ಹಾಳೆಯ ಮೇಲೆ ಹರಿದ ಅಪ್ಸರಾದ ಮೊನೆಗಳು ಆಕೃತಿಗಳ ಮೈಯೆಲ್ಲ ದಪ್ಪವಾಗಿ ತಿದ್ದಿ ತೀಡಿದವು. ಓರೆ ಮೊನೆಯ ಗ್ರಾಫೈಟ್ಗಳು ಅಲ್ಲೆಲ್ಲಾ ತುಂಬಿ ಚಿತ್ರಕ್ಕೆ ಮತ್ತಷ್ಟು ಮೆರಗು ತುಂಬಿದವು. ಒಂದು ವಿಲಾಪದ ಕವಿತೆ ಬರೆದು ಮುಗಿಸಿದಂತೆ ಅವನು ನಿಟ್ಟುಸಿರಿಟ್ಟ. ಈಗ ನಿರಾಳನಾದ ತಾರನಾಥ ಉಳಿದವರ ಚಿತ್ರಗಳಿಗೊಮ್ಮೆ ನೋಡಿದ. ಅವುಗಳು ಬಣ್ಣ ತುಂಬಿಕೊಂಡು ಪ್ರಶಸ್ತಿಗಳ ತಲಾಶೆಯಲ್ಲಿದ್ದವು. ತಾನು ಬರೆದ ಕಳೆಗುಂದಿದ ಚಿತ್ರವನ್ನೊಮ್ಮೆ ಅಮೂಲಾಗ್ರವಾಗಿ ನೋಡಿದವನೇ ಮನಸ್ಸು ಹಗುರ ಮಾಡಿಕೊಂಡು ಮೇಲುಸ್ತುವಾರಿಯಲ್ಲಿದ್ದ ಮಾಸ್ತರರ ಕೈಗೆ ಕೊಟ್ಟು ಹೊರಬಂದ. ಹೊರಗೆ ಸರೋಜಾ ಟೀಚರ್ ಅವನಿಗಾಗಿ ಕಾಯುತ್ತಿದ್ದರು. ಹೇಗಿತ್ತು? ಅವರ ಪ್ರಶ್ನೆಯಲ್ಲಿ ಕಾಳಜಿ ಸುಳಿಯಿತು. ಅನ್ನುತ್ತಾ ಸುಮಾರಾಗಿ ಬರೆದೆ ಎಂಬ ಮಾತನ್ನು ಮನಸ್ಸಿನಲ್ಲಿಯೇ ನುಂಗಿ ಅವನು ನಸುನಕ್ಕ. ಅವನ ಚಿತ್ರದ ಮೇಲೆ ಭರವಸೆಯಲ್ಲೇ ಆಲ್ ದಿ ಬೆಸ್ಟ್, ಆರಾಮಾಗಿ ಹೋಗಿ ನಾಷ್ಟ ಮಾಡು ಎಂದು ಹರಸಿ ಕಳಿಸಿಕೊಟ್ಟರು.
ತಾರನಾಥನ ಹಸಿದ ಹೊಟ್ಟೆಗೆ ಉಪ್ಪಿಟ್ಟು ಮೃಷ್ಟಾನ್ನದಂತೆ ಗೋಚರಿಸಿತು. ಬಟ್ಟಲಿನಲ್ಲಿ ಗುಡ್ಡೆಯಾಗಿ ಮಲಗಿದ ಉಪ್ಪಿಟ್ಟು ಖಾಲಿ ಚಾಟಿನಲ್ಲಿ ಬಿಡಿಸಿದ ಜಗತ್ತಿನ ಅಮೂಲ್ಯ ಚಿತ್ರದಂತೆ ಅನಿಸತೊಡಗಿತು. ಈ ಜಗತ್ತೇ ಒಂದು ಖಾಲಿ ಕ್ಯಾನ್ವಾಸ್. ಭೂಮಿ, ಚಂದ್ರ, ಸೂರ್ಯ ಎಲ್ಲವೂ ದೇವರು ಬರೆದ ಚಿತ್ರಗಳು. ಹೊಟ್ಟೆಗೆ ಮೆಲ್ಲ ಮೆಲ್ಲನೆ ಉಪ್ಪಿಟ್ಟಿಳಿದು ಹಸಿವು ತಣಿಯಿತು. ಲೋಟ ತುಂಬ ನೀರೆತ್ತಿ ಕುಡಿದವನಿಗೆ ತಾನು ಬರೆದ ಚಿತ್ರದ ನೆನಪಾಯಿತು. ಬೆರಳುಗಳ ಮಧ್ಯೆ ಇಟ್ಟ ಪೆನ್ಸಿಲ್ ಯಾವ ಉತ್ತೇಜನವೂ ಇಲ್ಲದೆ ಚರಂಡಿಗಿಳಿಯುವ ತಂದೆಯ ಚಿತ್ರವನ್ನು ಕರುಣಾಜನಕವಾಗಿ ಚಿತ್ರಿಸಿತ್ತು. ಇನ್ನೊಂದು ಬದಿಗೆ ಕಾಂಕ್ರೀಟ್ ಚಟ್ಟಿ ಹೊತ್ತ ಅಮ್ಮ ನಿಂತಿದ್ದಳು. ಮಧ್ಯದಲ್ಲಿ ಅಪ್ಪನ ಕನಸಿನಂತೆಯೇ ಶಾಲೆಗೆ ಹೊರಟು ನಿಂತ ಅವನು. ಒಂದು ನಿದ್ದೆಯ ಮಂಪರಿನಲ್ಲಿ ಘಟಿಸಿ ಹೋದಂತೆ ಅವನ ಕೈಗಳು ಬರೆದಿದ್ದವು. ಮಾಂತ್ರಿಕ ನಿಮಿಷಕ್ಕೆ ಗುಲಾಮನಾದ ಅವನ ಬೆರಳುಗಳು ಬೆರಗಿನಂತೆ ಬರೆದು ಬಿಟ್ಟಿದ್ದವು. ಆದರೆ ಹಾಗೆ ಬರೆದ ಚರಂಡಿಯ ಮ್ಯಾನ್ಹೋಲ್ನೊಳಗೆ ಗುಪ್ತಗಾಮಿನಿಯಾಗಿ ಅಪ್ಪನ ಜೀವದ ಸಮೇತ ಹರಿದ ನದಿಯೊಂದು ಯಾವ ಗೆರೆಗೂ ಸಿಗದೆ ಉಳಿದು ಹೋಗಿದೆ ಎಂಬ ಸತ್ಯ ಯಾವ ಮೌಲ್ಯಮಾಪನಕ್ಕೂ ಎಟುಕದೆ ಉಳಿದು ಹೋಯಿತು. ಈಗ ಅವನು ಮನಸ್ಸಿನಲ್ಲೇ ಆ ಕ್ಯಾನ್ವಾಸನ್ನು ಉಜ್ಜುತ್ತಿದ್ದಾನೆ. ಅಪ್ಪ ಹೋದ ಬಳಿಕ ಶೂನ್ಯವಾದ ಖಾಲಿ ಕ್ಯಾನ್ವಾಸು. ಕಾಲು ಮುರಿದು ಆಸ್ಪತ್ರೆಯಲ್ಲಿ ಮಲಗಿರುವ ಅಕ್ಕರೆಯ ಜೀವ ಅಮ್ಮ. ಬದುಕಿನ ಚಿತ್ರ ಬಿಡಿಸುತ್ತಿರುವ ಅವನು. ಒಂದಿಡೀ ಋತುವೆ ಜಗತ್ತಿನ ಚಿತ್ರವಲ್ಲದೆ ಇನ್ನೇನು. ಬೇಸಿಗೆಯಲ್ಲಿ ಬಳಲಿದ ಭೂಮಿಗೆ ಮಳೆ ಸುರಿಯುತ್ತದೆ. ಮಳೆ ಮುಗಿದು ಮಾಗಿ ತಬ್ಬಿಕೊಳ್ಳುತ್ತದೆ. ಕೋಗಿಲೆಗಳು ಹಾಡುತ್ತವೆ. ಮತ್ತದೇ ಬಿಸಿಲು, ಮಳೆ, ಚಳಿ. ವಿಶ್ವವೇ ಒಂದು ಅಭೂತಪೂರ್ವ ಚಿತ್ರಕಲೆ ಎಂದೆನಿಸಿತು. ಇನ್ನೊಂದು ಗ್ಲಾಸು ನೀರು ಕುಡಿದು ಬರುವಾಗ ವೇದಿಕೆ ನಂಬರ್ 3ರಲ್ಲಿ ನೃತ್ಯ ಸ್ಪರ್ಧೆ ಆರಂಭಗೊಳ್ಳಲಿದೆ ಎಂಬ ಅನೌನ್ಸ್ಮೆಂಟ್ ಮೊಳಗುತ್ತಿತ್ತು. ತಾರನಾಥ ಅತ್ತ ಕಡೆ ಹೊರಟ. ಸರೋಜ ಟೀಚರ್ ಹತ್ತಿರವೇ ಕುರ್ಚಿವಿಟ್ಟು ಅವನಿಗಾಗಿ ಕಾಯುತ್ತಾ ಕುಳಿತಿದ್ದರು. ತಿಂಡಿ ಆಯ್ತಾ ಎಂದು ಕೇಳಿದರು. ಹ್ಞೂ ಎಂದು ತಲೆಯಲ್ಲಾಡಿಸಿ ತಾರನಾಥ ಹತ್ತಿರದ ಕುರ್ಚಿ ಬಳಿ ಮುಜುಗರದಿಂದಲೇ ಕುಳಿತುಕೊಂಡ. ವಿವಿಧ ಶಾಲೆಯ ವಿದ್ಯಾರ್ಥಿಗಳು ನೃತ್ಯಕ್ಕಾಗಿ ವಿಧ ವಿಧ ವೇಷದೊಂದಿಗೆ ತಮ್ಮ ಸರದಿಗಾಗಿ ಕಾಯತೊಡಗಿದರು. ನೃತ್ಯ ಪ್ರಾರಂಭವಾಯಿತು. ಯಾವುದೋ ಶಾಲೆಯ ವಿದ್ಯಾರ್ಥಿಗಳು ಕುಣಿಯತೊಡಗಿದರು. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗದು ಎಂಬ ಹಾಡಿನ ಕಥೆ ಸಾಗಿದಂತೆ ತಾರನಾಥ ಬದುಕಿನ ಆಳಕ್ಕಿಳಿಯುತ್ತಿದ್ದ. ಮಗುವನ್ನು ಪ್ರೀತಿಸುವ ಅಮ್ಮನನ್ನು ಕಂಡೊಡನೆ ಅವನ ಚಿತ್ರ ಸಂವೇದನೆ ಮತ್ತೆ ಜಾಗೃತವಾಯಿತು. ಅರೆಹೊಟ್ಟೆಯಲ್ಲಿ ಮೊನ್ನೆಯವರೆಗೂ ಬಿಸಿಲು ಮಳೆಯೆನ್ನದೆ ದುಡಿದು ಕಾಲು ಮುರಿದುಕೊಂಡು ಆಸ್ಪತ್ರೆಯಲ್ಲಿ ನಿಶ್ಚೇಷ್ಟಿತಳಾಗಿ ಮಲಗಿರುವ ಅಮ್ಮನ ನೆನಪುಗಳು ಬಹುವಾಗಿಯೇ ತಿವಿಯತೊಡಗಿದವು. ನಾಳೆಗೆ 5,000 ರೂಪಾಯಿ ಆಸ್ಪತ್ರೆಗೆ ಪಾವತಿಸಬೇಕು. ಆಪರೇಷನ್ ಮುಗಿದರೆ ಅಮ್ಮ ಮೊದಲಿನಂತಾಗುತ್ತಾರೆ ಎಂಬ ವೈದ್ಯರ ಭರವಸೆ. ಅವನ ಮನಸ್ಸು ಕದಡುತ್ತಿತ್ತು. ತನಗೆ ಜ್ವರ ಬಂದಾಗೆಲ್ಲ ನಿದ್ರಿಸದೆ ಜೊತೆಯಲ್ಲಿ ಕುಳಿತಿರುತ್ತಿದ್ದ ಅಮ್ಮ, ದಿನವೂ ದುಡಿದು ನಡೆದೇ ಬರುತ್ತಿದ್ದವಳು ಬಸ್ಸಿಗೆ ಕೊಡುವ ಖರ್ಚಿನಲ್ಲಿ ಹಣ ತರುತ್ತಿದ್ದ ಬೀದಿ ಅಂಗಡಿಯ ಆಮ್ಲೆಟು. ಮೊನ್ನೆ ಕಾಲು ಮುರಿದು ಮನೆಗೆ ಬಂದಾಗ ತನಗೆ ಸೈಕಲ್ ಕೊಡಿಸಲೇಬೇಕೆಂದು ಅವಳು ಎತ್ತಿಡುತ್ತಿದ್ದ ಹಣದ ಡಬ್ಬವನ್ನು ಒಡೆದು ಆಸ್ಪತ್ರೆಗೆ ಹೋಗೋಣವೆಂದರೂ ಕೇಳಲಿಲ್ಲ. ತಾರನಾಥನ ಕಣ್ಣುಗಳು ತುಂಬುತ್ತಿದ್ದವು. ಅಷ್ಟರಲ್ಲೇ ಆ ನೃತ್ಯ ಮುಗಿದು ಇನ್ನೊಂದು ನೃತ್ಯ ಆರಂಭಗೊಂಡಿತ್ತು. ನೀರಾದ ಕಣ್ಣುಗಳನ್ನು ಒರೆಸಿಕೊಂಡು, ಟೀಚರ್, ನೀರು ಕುಡಿದು ಬರ್ತೇನೆ ಎಂದು ಒದ್ದೆ ಕಣ್ಣುಗಳನ್ನು ಅಡಗಿಸುತ್ತಾ ಅವನು ಎದ್ದು ಬಂದಿದ್ದ. ನೃತ್ಯಗಳು ಮುಗಿದು ಊಟದ ವಿರಾಮ ಘೋಷಣೆಯಾಯಿತು. ತಾರನಾಥನ ಸುಳಿವಿರಲಿಲ್ಲ. ಸರೋಜ ಟೀಚರ್ಗೆ ಸಹಜವಾಗಿ ದಿಗಿಲಾದರೂ, ಹುಡುಗರಲ್ವಾ, ಇಲ್ಲೇ ಎಲ್ಲಾದರೂ ಹೋಗಿರಬೇಕು, ಬಂದಾನು ಎಂದು ಊಟಕ್ಕೆ ಒಬ್ಬರೇ ಹೋಗಿದ್ದರು. ಮಧ್ಯಾಹ್ನದ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಕಲಾತ್ಮಕ ಛದ್ಮವೇಷ, ಆಶುಭಾಷಣ ಸ್ಪರ್ಧೆಗಳು ಅದ್ಭುತವಾಗಿ ಜರುಗಿದವು. ವಿದ್ಯಾರ್ಥಿಗಳು ಲವಲವಿಕೆಯಿಂದ ಭಾಗವಹಿಸಿ ತಮ್ಮ ಕಲೆಗಳನ್ನು ಅದ್ಭುತವಾಗಿ ಪ್ರದರ್ಶಿಸಿ ರಾಜ್ಯ ಮಟ್ಟದ ಆಯ್ಕೆಗಾಗಿ ಸಹಜ ಪೈಪೋಟಿಯನ್ನೇ ನೀಡಿದ್ದರು. ಸಂಜೆಯ ಹೊತ್ತಿಗೆ ಎಲ್ಲ ಕಾರ್ಯಕ್ರಮಗಳು ಮುಗಿದು ಸಭಾ ಕಾರ್ಯಕ್ರಮಕ್ಕಾಗಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಾವಿರಾರು ವಿದ್ಯಾರ್ಥಿಗಳು ನೆರೆದಿದ್ದರು. ಅವುಗಳ ಮಧ್ಯೆ ಸರೋಜ ಟೀಚರ್ಗೆ ತಾರನಾಥನ ನೆನಪಾಗಿ ಒಂದು ಸುತ್ತು ಹುಡುಕಿದರು. ಅವರ ಕಣ್ಣಳತೆಯ ದೂರದಲ್ಲೆಲ್ಲೂ ಅವನು ಕಾಣಿಸಲಿಲ್ಲ. ಇಷ್ಟೂ ವಿದ್ಯಾರ್ಥಿಗಳ ಮಧ್ಯೆ ಎಲ್ಲಾದರೂ ಒಂದು ಕಡೆ ಕುಳಿತಿರಬಹುದು ಎಂದು ಭಾವಿಸಿ ಕಾರ್ಯಕ್ರಮದ ಕಡೆ ಗಮನ ಹರಿಸಿದರು. ಸಭಾ ಕಾರ್ಯಕ್ರಮಗಳು ಪ್ರಾರಂಭಗೊಂಡವು. ಅತಿಥಿಗಳ ಸೊಗಸಾದ ಭಾಷಣ,
ಮಕ್ಕಳಿಗೆ ಸ್ಫೂರ್ತಿ ತುಂಬುವ ಮಾತುಗಳಿಗೆ ಚಪ್ಪಾಳೆ ಶಿಳ್ಳೆಗಳು ಮೊಳಗುತ್ತಿದ್ದವು. ಕೊನೆಗೂ ಫಲಿತಾಂಶ ಘೋಷಣೆಯ ಸಮಯ ಬಂತು. ಸರೋಜ ಟೀಚರ್ ಮೈಯೆಲ್ಲ ಕಣ್ಣಾಗಿ ಚಿತ್ರಕಲಾ ಸ್ಪರ್ಧೆಯ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದರು. ಕೊನೆಗೆ ಆ ಘೋಷಣೆಯೂ ಬಂತು. ಮೊದಲಿಗೆ ತೃತೀಯ ಮತ್ತು ದ್ವಿತೀಯ ಬಹುಮಾನದ ಘೋಷಣೆ ನಡೆಯಿತು. ಪ್ರಥಮ ಬಹುಮಾನ ಘೋಷಣೆಗೂ ಮುನ್ನ ಮೌನ ಆವರಿಸಿತು. ನಮ್ಮ ಚಿತ್ರಕಲಾ ಸ್ಪರ್ಧೆಗೆ ನಾವು ಕೊಟ್ಟ ವಿಷಯ ನ್ಯಾಷನಲ್ ಹೀರೋಸ್ ಎಂದಾಗಿತ್ತು. ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಚಿತ್ರ ಬರೆದಿದ್ದರು. ಅದರಲ್ಲೂ ವಿಭಿನ್ನ ಮತ್ತು ವಿಶಿಷ್ಟವಾದ ಚಿತ್ರವೊಂದು ತೀರ್ಪುಗಾರರ ಗಮನ ಸೆಳೆದಿದೆ. ಅರ್ಹವಾಗಿಯೇ ಆ ಚಿತ್ರಕ್ಕೆ ಪ್ರಥಮ ಸ್ಥಾನವೂ ಲಭಿಸಿದೆ. ನಮ್ಮ ಈ ಕಾರ್ಯಕ್ರಮದ ಅತಿಥಿಯಾಗಿ ಭಾಗವಹಿಸಿದ ಸೋಮಶೇಖರ್ ಅವರು ಆ ಚಿತ್ರವನ್ನ ಮೆಚ್ಚಿ 1,000 ರು ನಗದು ಬಹುಮಾನವನ್ನು ವೈಯಕ್ತಿಕವಾಗಿ ಘೋಷಣೆ ಮಾಡಿದ್ದಾರೆ. ಪ್ರಥಮ ಬಹುಮಾನವನ್ನು ತಾರನಾಥ್ ಪಡೆದುಕೊಂಡಿರುತ್ತಾರೆ. ಬಹುಮಾನ ಸ್ವೀಕರಿಸಲು ವಿದ್ಯಾರ್ಥಿ ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಆ ಘೋಷಣೆಯ ಬೆನ್ನಿಗೆ ಚಪ್ಪಾಳೆಗಳ ಮಳೆ ಸುರಿಯಿತು. ಸರೋಜ ಟೀಚರ್ ಖುಷಿಗೆ ಪಾರವಿರಲಿಲ್ಲ. ಅವರು ಹೆಮ್ಮೆಯಿಂದೆದ್ದು ನಿಂತು ತಾರನಾಥನ ಕೆದರಿದ ಗುಂಗುರು ಕೂದಲಿಗಾಗಿ ವಿದ್ಯಾರ್ಥಿಗಳ ಗುಂಪಿನಲ್ಲಿ ಹುಡುಕಾಡಿದರು. ಅವನ ಸುಳಿವಿದ್ದಂತೆ ಕಾಣಲಿಲ್ಲ. ತಾರನಾಥ್, ದಯವಿಟ್ಟು ವೇದಿಕೆಗೆ ಬನ್ನಿ. ಮತ್ತೊಮ್ಮೆ ಮೈಕಿನಲ್ಲಿ ಮೊಳಗಿತು. ಸರೋಜ ಟೀಚರ್ ಎದ್ದು ನಿಂತು, ಛೆ, ಈ ಹುಡುಗ ಎಲ್ಲಿ ಹೋದ ಎಂದು ತುಂಬಿದ ಸಭೆಯನ್ನು ಮತ್ತೊಮ್ಮೆ ಪರೀಕ್ಷಿಸಿದರು. ಅಲ್ಲಿ ಅವನ ಯಾವ ಸುಳಿವೂ ಇರಲಿಲ್ಲ. ವಿದ್ಯಾರ್ಥಿಯ ಪರವಾಗಿ ಸಂಬಂಧಪಟ್ಟವರು, ಶಾಲೆಯವರು ಬೇಗ ಬಂದು ಪ್ರಶಸ್ತಿ ಸ್ವೀಕರಿಸಿ ಎಂಬ ಅನೌನ್ಸ್ಮೆಂಟ್ ಬಂತು. ಈ ಬಾರಿ ಸರೋಜ ಟೀಚರ್ ಈ ಖುಷಿಯ ಸಂದರ್ಭದಲ್ಲಿ ಹುಡುಗ ಎಲ್ಲಿ ಹೋದ್ನಪ್ಪ ಎಂಬ ಪ್ರಶ್ನಾರ್ಥಕ ಭಾವದಿಂದಲೇ ಸಭೆಯ ಮಧ್ಯೆ ಇರುವ ದಾರಿಯಲ್ಲಿ ವೇದಿಕೆಯ ಬಳಿಗೆ ನಡೆಯುತ್ತಾ ಸಾಗಿದರು. ಇಕ್ಕೆಲಗಳಲ್ಲೂ ಕರತಾಡನ ಶಿಳ್ಳೆಗಳು ಮುಗಿಲು ಮುಟ್ಟಿದವು. ಇತ್ತ ತಾರನಾಥ ಉಸಿರು ಬಿಗಿ ಹಿಡಿದು ಬದುಕಿನ ಚಿತ್ರ ಬರೆಯಲು ಮೊದಲ ಚರಂಡಿ ಸ್ವಚ್ಛಗೊಳಿಸಿ 2ನೇ ಚರಂಡಿಯಲ್ಲಿ ಮುಳುಗೇಳುತ್ತಿದ್ದ.